ಬಾಡಿಗೆ ಅಂತ ಕರ್ಕೊಂಡು ಹೋಗಿ ರಹೀಮ್ ಮತ್ತು ಶಾಫಿ ಎಂಬುವರನ್ನು ಬಹಳ ಕ್ರೂರವಾಗಿ ಹಿಂದಿನಿಂದ ಬಂದು ತಲವಾರು ದಾಳಿ ಮಾಡಿದ್ದಾರೆ. ಶಾಫಿ ಎಂಬುವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ರಹೀಮ್ ಎಂದವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮತ್ತೊಬ್ಬರು ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಅಮಾಯಕ ಕಾರ್ಮಿಕ ಆಗಿ ದುಡಿಯುತ್ತಾ ಇದ್ದ ರಹೀಮ್ರವರು ಕಾರ್ಮಿಕರಾಗಿ ನಮಗೆ ಪರಿಚಯ ಇದೆ. ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿರುವವರು ಅವರು ಇಂಥ ನೀಚ ಕೃತ್ಯವನ್ನು ಮಾಡ್ತಾರೆ ಅಂತ ನಮಗೆ ಭಾಳ ದುಃಖಕರವಾಗ್ತದೆ. ಇಂದಿನ ಪರಿಸ್ಥಿತಿಯಲ್ಲಿ ನೋಡಿ, ಮೊನ್ನೆ ಅಲ್ಲಿ ಪ್ರತಿಭಟನೆ ಆಗುವಾಗ ಎಷ್ಟು ಜನರನ್ನು ಅಲ್ಲಿ ಪ್ರಚೋದಿಸುತ್ತಿದ್ದಾರೆ. ಆ ಪ್ರಚೋದನೆಗೆ ಒಳಗಾಗಿ ಇಂದು ಈ ಕೃತ್ಯ ನಡೆದಿದೆ. ಇದನ್ನು ಈ ಸರ್ಕಾರವು ಗಂಭೀರವಾಗಿ ತೆಗಿಲೇಬೇಕು. ಇಲ್ಲದ್ರೆ ಕಾರ್ಮಿಕ ಸಂಘಟನೆ ನಾವು ಇದು ತೀವ್ರವಾಗಿ ಖಂಡಿಸುತ್ತದೆ. ಈ ಪ್ರಕರಣವನ್ನು ತೀವ್ರವಾಗಿ ಖಂಡಿಸುತ್ತದೆ. ಅದೇ ರೀತಿ ಈ ಕೃತ್ಯವನ್ನು ಮುಂದಿನ ದಿವಸದಲ್ಲಿ ಯಾವ ಕೃತ್ಯವಾಗಲಿ ಸರ್ಕಾರವು ಎಚ್ಚೆತ್ತುಕೊಂಡು ಇದನ್ನು ಭಾಳ ಮುತುವರ್ಜಿಯಿಂದ ಇದರ ಹಿಂದೆ ಇರುವ ಎಲ್ಲ ಶಕ್ತಿಗಳನ್ನು ಬಂಧನ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಎಲ್ಲ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನೂ ಸಹ ತೀವ್ರವಾಗಿ ಮುಸ್ತಫಾ ಅಂತ ಒಂದು ಅಮಾಯಕ ಹುಡುಗ, ಅವನು ಕೆಲಸ ಮಾಡೋನು, ಓಕೆ, ಅವನು ಪಿಕಪ್ ಡ್ರೈವರ್, ಅವನನ್ನು ಬಾಡಿಗೆ ಕರೆದ್ಬಿಟ್ಟು ಈ ಥರ ಹೊಡೆಯೋದು ಸರಿಯಲ್ಲ ಸರ್. ಏಕೆಂದರೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಏನಾದರೂ ಮಾಡಲಿ ಪರವಾಗಿಲ್ಲ. ಅವನೇನು ಅಮಾಯಕ, ಅವನು ಇವತ್ತು ನಾಳೆ ಕೆಲಸ ಮಾಡೋನು, ಅವನಿಗೆ ಇವತ್ತು ದುಡಿದಾಗಬೇಕು ಅವನಿಗೆ. ಮತ್ತು ಓಪನ್ ಆಗಿ ಎಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರನ್ನು ಅರೆಸ್ಟ್ ಮಾಡಲ್ಲ. ಇಷ್ಟುವರೆಗೆ ಅದೇ ಅವರನ್ನು ಅರೆಸ್ಟ್ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ ಸರ್. ಯಾವಾಗಲೂ ಅವಂದು ಏನೇನು ಯಾರು ಬರತ್ತಂತ ಗುಂಡಿಲ್ಲ, ಅವನು ಏನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ. ಯಾರು ಅವನ ಮೇಲೆ ಏನು ಫ್ರೆಶರ್ ಆಗಿ ಒಂದು ಅರೆಸ್ಟ್ ಮಾಡಿದರೆ ಇಲ್ಲ, ಯಾರು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಮಾಯಕ ಇವತ್ತು ಇವನು ನಾಳೆ ನಾವು, ಹಂಗೇನೆ ಏನು ಮಾಡೋಕ್ಕಾಗಲ್ಲ ಸರ್. ಇದೇ ಆಗೋದು ಮಂಗಳೂರಲ್ಲಿ. ಆ್ಯಕ್ಚುಲಿ ಮಾಹಿತಿ ಅಂದರೆ ಅವನು ಬಾಡಿಗೆ ಕರೆದುಬಿಟ್ರಂತೆ. ಬಾಡಿಗೆ ಕರೆದುಬಿಟ್ಟು ಅವರ ವೈಗೆ ಏನೋ ಲೋಡ್ ಮಾಡೋಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಡೆದು ಇಲ್ಲ, ಅವನು ಅಮಾಯಕ ಸರ್. ಅವನು ಮಸ್ತಿದು ಅವನು ಆ ಥರ ಯಾವುದೊಂದು ಕೇಸಲ್ಲಿ ಯಾವುದಕ್ಕೆ ಅವನು ಇಲ್ಲ ಸರ್. ಅವನು ಯಾರು ಇವಾಗ ಸ್ಟೇಟ್ಮೆಂಟ್ ನಾವು ಏನು ಹೇಳ್ತಿಲ್ಲ, ಇಲ್ಲಿ ಪಬ್ಲಿಕ್ ಗೊತ್ತಲ್ಲ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಮಾಡೋದಲ್ಲ. ಈ ಥರ ಓಪನ್ ಆಗಿ ಹೇಳ್ತಾರೆ, ಏನು ಸ್ಟಿಚ್ ಮಾಡೋಕ್ಕೆ ಇರಬಾರ್ದು, ಸ್ಟಿಚ್ ಮಾಡೋಕ್ಕೆ ಒಂದು ಅವರಿಗೆ ಇದು ಸಹ ಸಿಗಬಾರ್ದು, ಆ ಥರ ನಾವು ಹೊಡಿಬೇಕಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ನಾವು ಹೇಳ್ಬೇಕು ಸರ್, ನಮ್ಮ ಬಾಯಲ್ಲಿ ಹೇಳ್ಬೇಕು. ಅದಲ್ಲ, ಆ ಥರ ಅಮಾಯಕರನ್ನೆಲ್ಲ ಹೊಡೆಯೋದು ತಪ್ಪು ಸರ್. ಅದಲ್ಲ ಸರ್. ಈಗ ನೀವು ಬಯಸ್ತಾ ಇರೋದೇನೀಗ ನ್ಯಾಯ ಬೇಕು ಸರ್. ನಮಗೆ ಇನ್ನೂ ನ್ಯಾಯ ಸಿಗಲ್ಲ, ಹಿಡಿಬೇಕು ಅವ್ರಿಗೆ. ಮತ್ತೆ ನ್ಯಾಯ ಬೇಕು ನಮಗೆ. ಈ ತರ ಅಮಾಯಕರನ್ನು ನೋಡಿದ್ರೆ ಏನ್ ಸರ್, ಸುಮ್ಮನೆ ಅವ್ರು ದುಡಿಯೋರು ಸರ್. ಈ ತರ ಅಮಾಯಕ ಮಾರೋದು, ಕೊಲ್ಲುದು ತುಂಬಾ ಒಂದು ಇದು ಯಾರಿಗೆ ದುಡ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ಅಲ್ವಾ. ಇದೇ ಥರ ನೋಡಿ, ಮೊನ್ನೆ ಇದೆಲ್ಲ ಕೇಸ್ ಆಗಿದೆ, ಎಷ್ಟೆಲ್ಲ ಕೇಸ್ ಆಗಿದೆ. ಸಣ್ಣ ಕೇಸ್ ಆಗಿದೆ, ಕುಂಡಲ ಮೇಲೆ ಕೇಸ್ ಆಗಿದೆ. ಇದನ್ನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ. ಇದೇ ಒಂದೇ ಕಾರಣ ಆಯಿತು. ಮೊನ್ನೆ ಬಜಪೆಯಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಎಂತ ಪ್ರತಿಭಟನೆ ಮಾಡಿದ್ರು, ಅದು ಕೂಡ ಅವರನ್ನು ಅರೆಸ್ಟ್ ಮಾಡಲಿಲ್ಲ. ಒಂದು ಜೀವಕ್ಕೆ 3 ತೆಗಿತಾರೆ ಅಂತ ಅದೇ ಮಾಡಿದವರು. ಅವರನ್ನು ಅರೆಸ್ಟ್ ಮಾಡಿದ್ರೆ ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವರೆಲ್ಲ ಅರೆಸ್ಟ್ ಮಾಡಿದ್ರೆ ಈ ಶಾಂತಿ ಬರ್ತದೆ. ಇಲ್ಲಿ ಮಂಗಳೂರಿನಲ್ಲಿ ಶಾಂತಿ ಆಗೋದ್ರೆ ಇಂಥವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು.